ಒಂದು ಗಾಡಿನ ಕೂಡ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ MP ಸಾಹೇಬರಾದ ಲಕ್ಷ್ಮಣ ಅವರು ಕೈಯಿಂದ ಮತ್ತೆ ಮೂರ್ತಿ ಸಾಹೇಬರು ಕೈಯಿಂದ ಗಾಡಿನ ಕೊಟ್ಟಿದ್ದಾರೆ. ಈಗ ಬಟ್ಟೆನೂ ಕೂಡ ಇದು ಚಾಲನೆ. ಇನ್ಮೇಲೆ ತನ್ವೀರ್ ಸೇಠ್ ಅವರು ಏನ್ ನಮ್ಮನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ಅದೇ ರೀತಿ ಒಂದು ದೊಡ್ಡ ಶಕ್ತಿ ಕೂಡ ಲಕ್ಷ್ಮಣ್ ಸಾಹೇಬರು ನಮ್ಮ ಜೊತೆಲಿದ್ದಾರೆ. ಮತ್ತೆ ಮೂರ್ತಿ ಸಾಹೇಬರು ನಮ್ಮ ಏರಿಯಾದವ್ರೆ, ಇವರು ಕೂಡ ಇಲ್ಲೇ ಮನೆ ಇರೋದು ನಮ್ಮ ಜೊತೆ. ಇಲ್ಲಿ ಇರುವಂತವ್ರು ಎಲ್ಲರಿಗೂ ಗೊತ್ತು. ನಾನು ಒಂದು ಮನವಿ ಮಾಡ್ಕೊತೇನೆ, ನಾವು ಇಲ್ಲಿ ಹುಟ್ಟಿ ಬೆಳೆದಿರುವಂತವ್ರು, ಹಳ್ಳಿಯಿಂದ ಬರುವಂತ ಜನ ಇದ್ದಾರೆ ಇಲ್ಲಿ. ನಾನು ಗುತ್ತಿಗೆದಾರರಿಗೂ ಕೂಡ ಮನವಿ ಮಾಡ್ಕೊತೇನೆ, ಮೊದಲು ನಮಗೆ ಆದ್ಯತೆ ಕೊಡಬೇಕು. ಹೊರಗಡೆಯಿಂದ ಬಂದವರವ್ರಿಗೂ ನಮ್ಮ ಕೈಲಿ ಅವ್ರಿಗೂ ಕೆಲಸ ಕೊಡೋಣ, ನಾವ್ ಯಾರು ವಿರುದ್ಧನೂ ಇಲ್ಲ. ಬಟ್ ಆದ್ಯತೆ ನಮ್ಮ ಇಲ್ಲಿ ಹುಟ್ಟಿ ಬೆಳೆದಿರುವಂತ ಲೋಕಲ್ ಅಲ್ಲಿ ಹಳ್ಳಿಯಿಂದ ಬರ್ತಾರೆ. ಹಳ್ಳಿಯಿಂದ ಬರ್ಬೇಕಾದ್ರೆ ಅವ್ರು ಬಸ್ ದುಡ್ಡು ಕೊಟ್ಟು ಬಂದಿರ್ತಾರೆ, ಕೆಲವು ಟೈಮಲ್ಲಿ ಊಟ ಮಾಡಲ್ಲ, ಹಂಗೆ ವಾಪಸ್ ಹೋಗ್ತಾರೆ. ಆದ್ರೂ ಕೂಡ ಸಂಘಟನೆ ಮೇಡೆ ಇವತ್ತು ನಾವು ಇದೀವಿ ಅಂತ ತೋರಿಸುವಂತ ದಿನ. ಲಕ್ಷ್ಮಣ್ ಸಾಹೇಬ್ರು ಕೂಡ ನಾವು ನಮ್ಮ ಜೊತೆ ನಿಂತಿರುವಂತದ್ದು ಒಂದು ದೊಡ್ಡ ಶಕ್ತಿ. ಹಾಗಾಗಿ ನೀವು ಯಾರು ಭಯ ಪಡೋ ಹಾಗಿಲ್ಲ. ಅವ್ರ ಆಶ್ವಾಸನೆನೂ ಕೂಡ ಕೊಟ್ಟಿದ್ದಾರೆ. ಅವ್ರು ಗೆದ್ದ 2ನೇ ದಿನಕ್ಕೆ ನಾವು ಒಂದೇ ಅಲ್ಲ, ಈ ಒಂದು ಸಂಘಟನೆ ಇಲ್ಲ, ಹಲವಾರು ಸಂಘಟನೆಗಳು ಇದಾವೆ. ಗೋಡನಲ್ಲಿ ಕೆಲಸ ಮಾಡೋರು ಅಂತವ್ರು ಇದ್ದಾರೆ. ಊಷಡಲ್ಲಿ ರೈಲಿಂದ ಲಾರಿ ಲೋಡ್ ಮಾಡುವಂತದ್ದೈತೆ. ಲಾರಿ ಚಾಲಕರು ಇದ್ದಾರೆ. ಇವರ ಹಿಂದೆ ಬಹಳಷ್ಟು ಜನ ಕಷ್ಟಪಟ್ಟು ಜೀವನ ಮಾಡ್ತಾ ಇರುವಂತ ಜನ. ಅದೇ ರೀತಿ ಸಾಮಾನ್ಯ ಜನರನ್ನ ಚುನಾವಣೆ ಆದ್ಮೇಲೂ ಕೂಡ ಲಕ್ಷ್ಮಣ್ ಸಾಹೇಬರು ಬಂದು ನಿಮ್ ಮಧ್ಯೆ ನಿಂತಿದ್ದಾರೆ. ನಮಗೆ ಸದಾಕಾಲ ಅವರು ಕೂಡ ನಮ್ಮ ಏನೇ ಸಮಸ್ಯೆಗಳು ಇದ್ರೂ ಕೂಡ 5ನೇ ತಾರೀಕು ಅವ್ರು ಹೇಳಿದ್ದಾರೆ, ಒಂದಿನ ಹೆಚ್ಚು ಕಡಿಮೆ ಆಗಬಹುದು, ಗೆದ್ದ ನಂತರ ಫಸ್ಟ್ ಸಭೆ ಭೂಷಡ್ ಹತ್ರನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಆವತ್ತು ಕೂಡ ನಾನು ಹೇಳಿದ್ದೆ, ನಮ್ಮ ಬಹಳಷ್ಟು ಬೇಡಿಕೆಗಳಿದ್ದಾವೆ. ಚುನಾವಣೆ ಇರೋದ್ರಿಂದ ನಿಮ್ಗೆ ಏನೂ ಮಾತಾಡಲ್ಲ ಸರ್, ನಾವು ಮಾತಾಡ್ತೀವಿ ಅಂತ ಸಾಹೇಬ್ರಿಗೆ ಹೇಳಿದಾಗ ಸಾಹೇಬ್ರು ಆವತ್ತೇ ಎಲ್ಲ ಮಾಧ್ಯಮ ಮುಂದೆ ಹೇಳಿದ್ರು. ಗೆದ್ದ ತಕ್ಷಣ ಫಸ್ಟ್ ಸಭೆ ನಾನು ಇಲ್ಲೇ ಮಾಡ್ತೀನಿ, ತನ್ವೀರ್ ಸೇಠ್ ಅವರು ಕರ್ಕೊಂಡು ಇಲ್ಲೇ ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಯಾರು ಭಯ ಪಡೆಯಂಗಿಲ್ಲ. ಇವತ್ತು ಇವರು ಲಕ್ಷ್ಮಣ್ ಸಾಹೇಬ್ರು ಏನು ನಮ್ಮ ಮಧ್ಯ ಇದ್ದಾರೆ, ಸಾಮಾನ್ಯ ಜನರ ಮಧ್ಯ ಇಷ್ಟೊತ್ತು ಇದ್ದು ಅವ್ರಿಗೊಂಥರ ಖುಷಿ. ಸಾಮಾನ್ಯ ಜನರು ಅಲ್ಲಿ ಚೇರ್ ಹಾಕ್ದಾಗ್ಲೂ ಚೇರ್ ನಾನು ಕೂರಲ್ಲ ಅಂದ್ರು. ಹಾಗೆ ನಮ್ಗೆ ಬೇಕಾಗಿರುವಂತ ಇಂಥ ಜನ ಎಲ್ಲ ಸೆಕ್ಯುಲರಿಸಮ್ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರುವಂತವ್ರು ನಮ್ಮ ಜೊತೆಲಿದ್ದಾರೆ. ನಮ್ಮ ಏನೇ ಇದೆ ಪ್ರಾಬ್ಲಮ್ಸ್ ಏನಿದೆ ಅದನ್ನ ನಿಮ್ಮ ಲೆಟರ್ ಅಲ್ಲೇ ರೆಡಿ ಮಾಡಿ ಆವತ್ತಿನ ಸಭೆಯಲ್ಲಿ ನಾವೆಲ್ಲರಿಗೂ ಅಲ್ಲಿಟ್ಟು ನಾವು ಬಗೆಹರಿಸ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರ್ಯಾರಿಗೆ ಕೊಡ್ಬೇಕು? ಬನ್ನಿ ಕೆಲಸ ಕಡಿಮೆ ಸರ್, ಬಿಹಾರಿ ಅವ್ರು ಬಂದಿಂದ ಕೆಲಸ ಓಕೆ ನಡೆಯೋಣ. ಬಿಜಪ್ಪ ಅನ್ನೋರು ಈ ಕಡೆ ನೋಡ. ಈ ಕಡೆ ಇಲ್ಲೇ ಕೈ ತೋರಿಸ್ಬೇಕು, ಕೈ ಬಿಡ್ರಿ. ಓಕೆ ಮಾದೇವಣ್ಣ ಬನ್ನಿ, ಮಾದೇವಣ್ಣ ಇಲ್ಲಿ ನೋಡ. ಪ್ರಕಾಶ್ ಶಿವ ಮಾದಪ್ಪ ಅವರು ಗುರು ಮುಂದೆ ಬರಬೇಕು. ಗುರುನವರು ನಟನವರು ಹೋಗಿ ಮಹೇಶ್ ಅವರು, ಪ್ರಕಾಶ್ ಅವರು, ರಮೇಶ್ ಅವರು ಹೋಗಿ ನೋಡಿ. ಇದು ವಿಶೇಷವಾದ ದಿನ ಆದ್ರಿಂದ ನಾನಿವತ್ತು ಬೇಡಿಕೆ ಸಲ್ಲಿಸ್ತೀನಿ ನಮ್ಮ ಲಕ್ಷ್ಮಣ್ ಸಾಹೇಬರಿಗೆ. ಏನು ಅಂದರೆ, ಈ ಕೂಲಿ ಕಾರ್ಮಿಕರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು DK ಶಿವಕುಮಾರ್ ಸಾಹೇಬ್ರ ಹತ್ರ ಕೇಂದ್ರದಿಂದ ಆಲ್ರೆಡಿ MP ಆಗ್ಬಿಟ್ಟಿದ್ದೀರಿ ಅನ್ನೋದು ಎಲ್ರಿಗೂ ಗೊತ್ತು.
ಅದೇನು ಅಂದರೆ ಅನೌನ್ಸ್ಮೆಂಟ್ ಬರಬೇಕು ಆ ಥರ ಇದ್ದಾಗ ಅದು ಬರುತ್ತೆ, ಇವತ್ತಿಲ್ಲ ನಾಳೆ ಬರುತ್ತೆ ಅಷ್ಟೇ. ಬಟ್ ಇವಾಗ ನಾನೊಂದು ಮನವಿ ಮಾಡೋದೇನು ಅಂದರೆ, ಈಗ ಹೇಳಿದ್ರೆ 5ನೇ ತಾರೀಕು ನೀವು ಬರ್ತೀನಿ ಅಂತ. ನಮ್ಮ ಕೂಲಿ ಕಾರ್ಮಿಕರು ತುಂಬ ಬಡವರಿದ್ದಾರೆ, ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಅವರು ಒಂದೊಂದು ದಿವಸದಲ್ಲೂ 50 ರೂಪಾಯಿ 30 ರೂಪಾಯಿ ಉಳಿಸೋದು ಭಾಳ ಕಷ್ಟ ಇದೆ. ಹಾಗಾಗಿ ನಮ್ಮಲ್ಲಿ ಬೇಡಿಕೆ, ವಿಶೇಷವಾದ ಬೇಡಿಕೆ ಏನು ಅಂದರೆ, ನೀವು ಬಂದ ನಂತರ ದಯಮಾಡಿ ನಮ್ಮ ಕೂಲಿ ಕಾರ್ಮಿಕರಿಗೆ ಒಂದು ನಿವೇಶನ ಕೊಡುವಂಥ ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಮಾಡಿಕೊಡ್ತೀರ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ. ಇದನ್ನು KPCC ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಬೇಡಿಕೆ ಇಡ್ತಾ ಇದ್ದೇನೆ. ಅವರು ಇದನ್ನು ನೆರವೇರಿಸ್ಕೊಡ್ತೀನಿ. ಅವ್ರಿಗೆ ಯೋಜನೆ ಅಂತಲ್ಲ ಸೈಡ್ ಬನ್ರಿ ಬನ್ನಿ ಬನ್ನಿ ಒಬ್ಬರೊಬ್ಬರ ಸೈಡ್ ಅಂಕಲ್ ಮುಂದೆ ಹೋಗ್ಬೇಡಿ ಅಂಕಲ್, ಜಾಸ್ತಿ ಇಲ್ಲೇ ಝೂಮ್ ಮಾಡಿ ಅಂಕಲ್. ಮೂರ್ತಿ ಸರ್ ಒಂಚೂರು ಹಿಂದೆ, ಮೂರ್ತಿ ಸರ್ ಒಂಚೂರು ಹಿಂದೆ ಒಂಚೂರು ಇರಿ ಇರಿ ಶ್ರೀಪಾಲ್ ಒಂಚೂರು ಈ ಕಡೆ ಸೈಡ್ ಕಡೆ ಸರ್. ಲಕ್ಷ್ಮಣ್ ಸರ್ ಹ್ಯಾಂಡ್ ಶೇಕ್ ಮಾಡಿ ಅವ್ರಿಗೆ. ಖುಷಿ ಆಗ್ತಾ ಇದೆ ಅಣ್ಣ, ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಕೇಳಿದ್ರು ಶ್ರೀಪಾಲ್ ಅಂಕಲ್ಲು, ಹಾಗೆ ನಮ್ಮ ರಮೇಶ್ ಅಂಕಲ್ಲು, ಅವ್ರಿಗೆ ತುಂಬ ದೇವರು ಒಳ್ಳೇದು ಮಾಡಲಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಹೇಳಿದ್ದು ಒಂದು ತಿಂಗಳಿಗೇ ಅವರು ಗಾಡಿ, ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲಪ್ಪ, ನೀನು ಹೋದಾಗ ನಾನು ಹೆಲ್ಪ್ ಮಾಡ್ತೀನಿ, ನೀನು ಗಾಡಿ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸಿದ್ದೀರಿ ಅಣ್ಣ. ತುಂಬ ಖುಷಿ ಆಗ್ತಾ ಇದೆ ಅಣ್ಣ. ಏನು ಓದ್ತಾ ಇದ್ದೀರಾ ನೀವು? ನಾವು ಫೈನಲ್ ಇಯರ್ ಡಿಪ್ಲೊಮಾ ಅಣ್ಣ. ಅನುಕೂಲ ಆಗುತ್ತೆ ಇವಾಗ? ಅನುಕೂಲ ಆಗುತ್ತೆ ಅಣ್ಣ, ಪಕ್ಕ ಅನುಕೂಲ. ಓಡಾಡ್ತಾ ಇದ್ದೀರಾ? ಮುಂಚೆ ಬಸ್ಸಲ್ಲೇ ಓಡಾಡ್ತೀವಿ. ಯಾವಾಗ ತಿಳಿಸಿದ್ರಿ ಅವ್ರಿಗೆ ಈ ಥರ ಇದೆ? ಒಂದು 2 ತಿಂಗಳಾಗಿದೆ. ಯಾರಿಗೆ? ಶ್ರೀಪಾಲ್ ಅಂಕಲ್ಗೆ. ಸ್ಕೂಟರ್ ಅವಶ್ಯಕತೆ ಇದೆ, ಅವಶ್ಯಕತೆ ಇದೆ ಅಂತ ಅಪ್ಲಿಕೇಶನ್ ಹಾಕಿ ನಾನು ಮಾಡ್ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿದ್ದಾರೆ ಅಂಕಲ್. ಅವ್ರದ್ದು ಉಪಕಾರ ನಾನು ಯಾವತ್ತೂ ಮರೆಯಲ್ಲ, ಅವ್ರಿಗೂ ಸುಧಾ ಮರೆಯಲ್ಲ ಅಂಕಲ್. ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಿ? ಮುಂಚೆ ಇವಾಗ ಡಿಪ್ಲೊಮಾ ಮಾಡ್ತಾ ಇದ್ದೀನಿ, ನೋಡೋಣ. ಈಗ ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೀನಿ. ತುಂಬ ರಾಜ್ಯ KPCC ಅಂದರೆ KPCC ಅಸಂಘಟಿತ ಕಾರ್ಮಿಕ ವಿಭಾಗ ವಿಶೇಷವಾಗಿ ಇದು ಬಂದು ನಮ್ಮ BJP ಸರ್ಕಾರದಲ್ಲಾಗಲಿ ಇನ್ನೊಂದು ಸರ್ಕಾರದಲ್ಲಾಗಲಿ ಯಾವುದರಲ್ಲೂ ಇಲ್ಲ. ನಮ್ಮ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಇದೊಂದು ಟೀಮ್ ಮಾಡಿದ್ದಾರೆ. ಈ ಟೀಮಲ್ಲಿ ನಮ್ಮ ರಾಜ್ಯಕ್ಕೆ ಇವರೇ ಉಪಾಧ್ಯಕ್ಷರು ಸುನೀಲ್ ನಾಯಕ್ ಅಂತ, ನಂದು ಕಾರ್ಯದರ್ಶಿ ಪೋಸ್ಟು ಸ್ಟೇಟಲ್ಲೇ. ಸೊ ನಾವೆಲ್ಲ ಸೇರಿ ಇವತ್ತೊಂದು ದಿನ ಈ ಕೂಲಿ ಕಾರ್ಮಿಕರದು ಅಂದರೆ ಮೈಸೂರು ಲೇಬರ್ಸು ಅಸೋಸಿಯೇಷನ್ನು, ಲೋಡರ್ಸ್ ಅನ್ಲೋಡರ್ಸ್ ಅಸೋಸಿಯೇಷನ್ನು, ಈ ಲೋಡರ್ಸ್ ಅಸೋಸಿಯೇಷನ್ಗೆ ನಾವೇ ಮುಂದೆ ನಿಂತು ಏನೇನು ಮಾಡಬೇಕು, ಒಂದು ಕಚೇರಿ ಮಾಡಿ ಮತ್ತೊಂದು ಅಲ್ಲಿ ಕೂಲಿ ಕಾರ್ಮಿಕರಿಗೆ ಇವತ್ತು ವಿಶೇಷ ದಿನ ಆದ್ದರಿಂದ ಅವರಿಗೆ ಬಟ್ಟೆಗಳು ವಸ್ತ್ರಗಳನ್ನ ಕೊಡಬೇಕು 40 ಜನಕ್ಕೆ ಅಂತ ತೀರ್ಮಾನ ಮಾಡಿ, ಒಂದು ಅಂಗವಿಕಲ ಮಗು, ಆ ಮಗು ಅದ್ರದ್ದು ಒಂದು ಬುದ್ಧಿವಂತಿಕೆ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ಹಾಗಾಗಿ ನಮ್ಮ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಆ ಮಗುಗೆ ಏನಾದರೂ ಒಂದು ವಾಹನ ಕೊಡಿಸ್ಬೇಕು ಅಂತೇಳಿ ಸ್ಕೂಲ್ಗೆ ಓಡಾಡಲಿಕ್ಕೆ ಅಂದರೆ ಕಾಲೇಜ್ಗೆ ಓಡಾಡಲಿಕ್ಕೆ ವಿಪರೀತ ತೊಂದರೆ ಇತ್ತು. ಅದು 3 ತಿಂಗಳ ಹಿಂದೆ ನಮ್ಗೆ ಹೇಳ್ಕೊಂಡಿತ್ತು. ನಾವು ಇದನ್ನು ಸರ್ಕಾರದ ಮುಖಾಂತರ ಹೋಗೋದು ಬೇಡ, ವೈಯಕ್ತಿಕವಾಗಿ ಮಾಡೋಣ ಅಂತ ತೀರ್ಮಾನ ತಗೊಂಡು
ಆ ಮಗುಗೆ ಒಂದು ವಾಹನ ಕೊಡೋಣ ಈ ವಿಶೇಷವಾದ ದಿನ ಅಂತೇಳಿ ಇವತ್ತು ಲೋಡರ್ಸ್ ಅಸೋಸಿಯೇಷನ್ ಇನಾಗ್ರೇಷನ್ನು ನಮ್ಮ ಲಕ್ಷ್ಮಣ್ ಸಾಹೇಬರು ಮತ್ತು ಮೂರ್ತಿ ಸಾಹೇಬರು ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಇವತ್ತು ಇನಾಗ್ರೇಷನ್ ಮಾಡೋದಲ್ದೇ ಆ ಮಗುಗೆ ಮತ್ತು ಸಮವಸ್ತ್ರಗಳನ್ನ ಕೊಡುವಂಥ ವಿಚಾರವಾಗಿ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದು ಇದು ತುಂಬ ಯಶಸ್ವಿಯಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಹಾಗಾಗಿ ಇನ್ನು ಮುಂದೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಈ ರೀತಿ ಯಾವ ಸರ್ಕಾರದಲ್ಲೂ ಇಲ್ಲ, ನಮ್ಮ ಸರ್ಕಾರದಲ್ಲಿ ವಿಶೇಷವಾಗಿ ಈ ಟೀಮ್ನ ಮಾಡಿರೋವಂಥದ್ದು. ಇದು ಲೋಡರ್ಸ್ಗೆ ಕೂಲಿ ಕಾರ್ಮಿಕರಿಗೆ ಅಂತಲೇ ಮಾಡಿರೋದ್ರಿಂದ ಇದನ್ನು ನಾವೆಲ್ಲ ಸೇರಿ ಇಂಥದ್ದು ಡೆವಲಪ್ಮೆಂಟ್ಗಳು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀವಿ, ಲಕ್ಷ್ಮಣ್ ಸಾಹೇಬರು ಮಾತಾಡಿದ್ದಾರೆ, DK ಹತ್ರನೂ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇವರಿಗೆಲ್ಲ ನಿವೇಶನಗಳಾಗ್ಬೋದು, ಇನ್ನೊಂದಾಗ್ಬೋದು ಎಲ್ಲ ಕೊಡಿಸೋಣ ಅನ್ನೋ ಉದ್ದೇಶದಿಂದ ಆ ಮಗು ನೋಡಿ ನಂಗೆ ಭಾಳ ಹೊಟ್ಟೆ ಬರೆದು ಬಿಡ್ತವೆ. ಯಾಕೆಂದರೆ ಅದು ದಿನ ಓಡಾಡಬೇಕಾದ್ರೆ ಬಸ್ನಲ್ಲಿ ಓಡಾಡಬೇಕು, 2 ಕೈ 2 ಕಾಲು ಅಂಗವಿಕಲ ಆಗಿದೆ. ಹಾಗಾಗಿ ಆ ಮಗು ಓಡಾಡೋಕ್ಕಾಗಲ್ಲ, ನಮ್ಮ ಕಣ್ಣಲ್ಲೇ ನೋಡಿ ತುಂಬ ಬೇಜಾರಾಯಿತು. ಹಾಗಾಗಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತೊಂದು ವಾಹನ ಕೊಟ್ಟು ಏನೇನು ಮಾಡಬೇಕು ಕೂಲಿ ಕಾರ್ಮಿಕರಿಗೆ ಅದನ್ನು ಮಾಡಿದ್ದೀವಿ. ಇದನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇವತ್ತು ಏನು ನಮ್ಮ ಶ್ರೀಪಾಲ್ ಅವರು ಹಾಗೂ ಲಾರಿ ಅಸೋಸಿಯೇಷನ್ ಕಡೆಯಿಂದ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಹ್ಯಾಂಡಿಕ್ಯಾಪ್ ಹುಡುಗನಿಗೆ ಒಂದು ಸ್ಕೂಟರ್ನ ಗಿಫ್ಟ್ ಮಾಡಿದ್ದಾರೆ. ಭಾಳ ಒಂದು ಸಮಾಜಮುಖಿ ಕೆಲಸದಲ್ಲಿ ಶ್ರೀಪಾಲ್ ಅವರು ಅವಾಗವಾಗ ಮಾಡ್ತಾ ಇರ್ತಾರೆ. ಅವ್ರಿಗೆ ನಮ್ಮ ಒಂದು ಪಾರ್ಟಿಲಿರೋದು ನಮ್ಮ ಹೆಮ್ಮೆ ಅಂತ ನಮಗೆ ಅನಿಸುತ್ತೆ. ಹಾಗೆ ಕೂಡ ಅವ್ರಿಗೆ ಭಗವಂತ ಅವರ ಫ್ಯಾಮಿಲಿಗೆ ಚೆನ್ನಾಗಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಫಸ್ಟು ದೇವರಲ್ಲಿ ಪ್ರಾರ್ಥಿಸ್ತಾ, ಆಮೇಲೆ ಇವತ್ತು ಏನು ನಮ್ಮ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಇದೊಂದು ಒಳ್ಳೆಯ ಒಂದು ಐತಿಹಾಸಿಕ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಕಾರ್ಮಿಕರ ಬೇಡಿಕೆ ಸುಮಾರಿದೆ. ನಾವು ಶ್ರೀಪಾಲು ಅವರೆಲ್ಲ ಸೇರಿಕೊಂಡು ಸುಮಾರು ಕಡೆ ಈಗ ಎಲ್ಲೆಲ್ಲಿ ಕಾರ್ಮಿಕರಿಗೆ ಶೋಷಣೆ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಕೈಲಾಗಿದ್ದು ಪ್ರಯತ್ನ ಪಟ್ಟು ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡಿದ್ದೀವಿ. ಮುಂದೇನು ನಮ್ಮ ಜೀವ ಇರೋ ತನಕ ಮಾಡ್ತಾ ಇರ್ತೀವಿ. ಎಲ್ಲದಕ್ಕೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ.